ಹಬ್ಬ, ಇವತ್ತಂತೂ ಏನೇನು ಬೇಕೋ ಎಲ್ಲ ಸಿಂಪಲ್ಲಾಗಿ ತುಂಬ್ಕೊಬಿಟ್ಟಿದ್ದೀನಿ. ಇವ್ರು ಯಾರಿಲ್ಲ ತಾನೇ ಮನೆಗೆ, ನೀಟಾಗಿ ಎತ್ಕೊಂಡು ಹೋಗ್ಬಿಡೋದು. ಮತ್ತೆ ಫುಲ್ಲು ಖುಷಿಯಾಗಿ ಹೋಗ್ಬಿಡ್ತಾಳೆ. ಇವತ್ತು ಏನೇನು ಬೇಕೋ ಹೊಟ್ಟೆ ತುಂಬ ಮಾಡ್ಕೊಂಡು ಚೆನ್ನಾಗಿ ತಿಂದ್ಬಿಡ್ಬೇಕು ನಮ್ಮ ಮನೆಗೆ. ಇವ್ರ ಮನೆಗೆ ಮಾಡಿ 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 ಸಾಕಾಗೋಗ್ಬಿಟ್ಟೈತೆ. ನಮ್ಮತ್ತೆ ಇನ್ನೊಂದು ಎರಡು ದಿನ ಅಂತ ಹೇಳಿ ಇಷ್ಟು ದಿನ ತೊಳ್ಬಿಟ್ಲು ನನಗಂತೂ. ಹೆಂಗನ ಮಾಡಿ ಒಂದು ಈ ಮನೆಗೆಲ್ಲ ಸೆಟ್ಲ್ ಆಗ್ಬಿಡ್ಬೇಕು. ಇಲ್ಲ ಅಂತಂದರೆ ಇಲ್ಲಿರೋದೆಲ್ಲ ಒಂದೇ ಕಿತ ದೋಚ್ಕೊಂಡು ಬಾಚ್ಕೊಂಡು ಹೋಗ್ಬಿಡ್ಬೇಕು. ದಿನ ಬಂದು ಎಳ್ಳೆಳ್ಳೆ ಯಾವ ಬೊಡ್ಡಿ ನನ್ನ ಮಗ ಎತ್ಕೊಂಡು ಹೋಯ್ತಾನೆ, ಒಂದೇ ಕಿತ ಎತ್ಕೊಂಡು ಹೋಗ್ಬೇಕು ಎಲ್ಲ. ನಾನು ರಾತ್ರಿ ಇವ್ರನ್ನೆಲ್ಲನೂ ಎಲ್ಗನ ಕಳಿಸ್ಬಿಟ್ಟು ಎಲ್ಲ ಒಂದೇ ಕಿತ್ತ ದೋಚಿ ಬಾಚಿ ಬಡ್ದು ಬಾಯಿಗೆ ಹಾಕಬಿಡ್ಬೇಕು. ಅಯ್ಯೋ, ನಮ್ಮ ಅತ್ತೆಗೆ ಹೋಗ್ಬಿಟ್ಟು ಇವತ್ತು ಈ ಪಿಲಾನ್ ಹೇಳ್ತೀನಿ. ಅತ್ತೆ, ಎಲ್ರೂ ಎಲ್ಗನ ಕಳಿಸ್ಬಿಟ್ಟು ಬಾಸಾಕೊಳ್ಳೋಣ ಅಂತ. ಒಳ್ಳೆ ಐಡಿಯಾ. ಏಯ್, ಒಂದು ನಿಮಿಷ ನಿಂತ್ಕ ಇಲ್ಲಿ. ಅಯ್ಯೋ ನಿನ್ಗೆ ಹೇಳಿದ್ದು ನಿಂತ್ಕ, ಈ ಕಡೆ ತಿರ್ಗು. ಅಕ್ಕ ಅಕ್ಕ, ಏನಾದ್ರು ಮಾಡ್ಕೊಡ್ಬೇಕಿತ್ತ ಅಕ್ಕ? ಅಡ್ಗೆ ಪಡ್ಗೆ ಏನಾದ್ರೂ ಏನಾರ ಬೇಕಿತ್ತ ಅಕ್ಕ? ಹೇಳಿ, ಪಟಾಪಟ್ ಅಂತ ಮಾಡ್ಕೊಟ್ಬಿಡ್ತೀನಿ. ಏನ್ ಬೇಕಿತ್ತಕ್ಕ ನಿಮ್ಗೆ? ಎಲ್ಲಿಗೆ ಹೋಗ್ತಾ ಇದೀಯಾ? ಮನೆಗೆ ಹೋಗ್ತಾ ಇದ್ದೀನಿ ಅಕ್ಕ. ನಾನು ಮನೆಗೆ ಇನ್ನೂ ಹೋಗಲ್ಲ, ಆಮೇಲೆ ಹೋಗೋಣ ಅಂತ. ಅದು ಸುಮ್ಮನೆ. ಏನು ಕೈಯಾಗ ಬ್ಯಾಗಾಗ ಏನೈತೆ? ಏನಿಲ್ಲ ಅಕ್ಕ, ಇನ್ನೇನಿರ್ತದೆ ಬ್ಯಾಗಾಗೆ? ಸುಮ್ಮನೆ ತಗೊಂಡೋಗಿ ಈಚೆ ಕಡೆ ಇಕ್ಕನ ವೇಸ್ಟ್ ಸಾಮಾನುಗಳು ಅಂತ ಹೇಳ್ಬಿಟ್ಟು ಸುಮ್ಮನೆ ತುಂಬಿ ಬ್ಯಾಗು ಇಕ್ಕದೆ ಅಷ್ಟೇನೆ. ಮನೆ ಕೆಲಸ ಎಲ್ಲ ಮಾಡ್ತಿದ್ನ, ವೇಸ್ಟ್ ಸಾಮಾನುಗಳೆಲ್ಲ ಸಿಗ್ತಾ ಇದ್ವಾ, ಅದಕ್ಕೆ ಏನ್ ಮಾಡನಿ ಅಂತ ಗೊತ್ತಾಗ್ಲಿಲ್ಲ, ಈಚೆ ಕಡೆಗೆ ಮಾಡ್ಗನಿ ಅಂತ. ಏನ್ ವೇಸ್ಟ್ ಸಾಮಾನುಗಳು ತೆಗೆದು ತೋರ್ಸು. ಏನೇನ್ ವೇಸ್ಟು, ಏನೇನ್ ಬೇಕು, ಏನೇನ್ ಬೇಡ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ, ತೋರ್ಸು. ಅಯ್ಯೋ ಅಕ್ಕ, ಹಳೆ ಸಾಮಾನುಗಳು ಅಕ್ಕ. ಹಳೆ ಸಾಮಾನುಗಳೆಲ್ಲ ಏನಕ್ಕೆ ನೋಡ್ತೀರಾ ಬಿಡಿ, ಅವೆಲ್ಲ ಸುಮ್ಮನೆ ಹಳೆ ಬಿಸಾಕ ಸಾಮಾನುಗಳು ಅಷ್ಟೇನೆ. ಅವೆಲ್ಲ ಏನಕ್ಕೆ ಬಿಡಿ, ಸುಮ್ಮನೆ ಬೇಕಿರೋ ಸಾಮಾನು ಬೇಕಿಲ್ದಿರೋ ಸಾಮಾನು. ಈಗ ನಿನಗೆ ಯಾಕೆ, ಫಸ್ಟ್ ತೆಗೆದು ತೋರ್ಸು ಏನೈತೆ ಅಂತ ಹೇಳಿ. ಬೇಕು ಬೇಡ ಅಂತ ಹೇಳ್ಬಿಟ್ಟು ನೀನ್ ಹೆಂಗೆ ಹೇಳ್ತೀಯಾ? ನಾನು ಹೇಳ್ತೀನಿ ನನಗೆ ಬೇಕು ನನಗೆ ಬೇಡ ಅಂತ ಹೇಳ್ಬಿಟ್ಟು. ಸುಮ್ಮನೆ ತೋರ್ಸು ಅಂತ ಹೇಳಿದ್ನಲ್ಲ. ಅಯ್ಯೋ ತಗ್ಲಾಕಬಿಟ್ನಾ. ಅಯ್ಯೋ, ಯಾರು ಸಹಾಯ ಮಾಡೋಕ್ಕಿಲ್ವೇ? ಈಗ ಏನು ಮಾಡಲಿ, ತಗ್ಲಾಕಬಿಟ್ನಲ್ಲ. ಹೀಗೇನಪ್ಪ ಮಾಡೋದು ದೇವ್ರೆ? ಇದೆಲ್ಲ ಬೇಕಿತ್ತ ನನಗೆ? ನನ್ನ ಬಾಳ್ಗಿಷ್ಟು ಬೆಂಕಿ ಯಾಕ? ಹೀಗೇನು ಮಾಡಲಿ ನಾನು? ಏನು ಯೋಚನೆ ಮಾಡ್ತಾ ಇದೀಯ? ಮುಖ ನೋಡ್ತಾ ಇದೀಯಾ? ತೋರ್ಸು ಅಂತ ಹೇಳಿದ್ನಲ್ಲ. ನಾನೇ ನೋಡ್ತೀನಿ ಬಿಡು. ಏನೇನು ಇಷ್ಟು ದೊಡ್ಡ ಬ್ಯಾಗಾಗೆ ಏನೇನು ತಗೊಂಡು ಹೋಗ್ತಿದ್ಯಾ ಅಂತ ನಾನು ನೋಡ್ತೀನಿ. ವೇಸ್ಟ್ ಸಾಮಾನುಗಳಲ್ವಾ? ವೇಸ್ಟ್ ಸಾಮಾನುಗಳನ್ನೆಲ್ಲ ಯಾವ ಕಡೆ ವೇಸ್ಟ್ ಆಗಿ ಬಿಸಾಕಕ್ಕೆ ಅಂತ ತಗೊಂಡು ಹೋಗ್ತಾ ಇದೆಯಾ ಅಲ್ವಾ? ನೋಡ್ತೀನಿ. ಇದೇನು ಬಾಕ್ಸ್ ತಗೊಂಡು ಹೋಗ್ತಾ ಇದೆಯಲ್ಲ ಇಷ್ಟು ದೊಡ್ಡದು? ಇದು ನೀನು ತಗೊಂಡು ಹೋಗ್ತಾ ಇದೆಯಾ? ಅಯ್ಯೋ ಅಕ್ಕ, ಅದು ವೇಸ್ಟ್ ಅಕ್ಕ. ಸುಮ್ಮನೆ ಅದು ಸುಮ್ಮನೆ ಏನಕ್ಕೆ ಯಾರು ಬಳಸ್ತಾನೆ ಇರಲಿಲ್ಲ, ಅದಕ್ಕೆ ತಗೊಂಡೋಗಿ ಈಚೆ ಕಡೆ ಕಿಕ್ಕನ ಅಂತ ತಗೊಂಡು ಹೋಗ್ತಾ ಇದ್ದೆ ಅಷ್ಟೇನೆ. ಅಷ್ಟು ಬಿಟ್ರೆ ಬೇರೆ ಏನಕ್ಕೂ ಅಲ್ಲ ಅಕ್ಕ. ಅಯ್ಯೋ, ನನಗೇನಕ್ಕಕ್ಕ ಬೇಕು ಬಾಕ್ಸ್ ಎಲ್ಲನೂ? ಅಯ್ಯೋ, ಇದೆಲ್ಲ ವೇಸ್ಟ್ ಸಾಮಾನು ಅಲ್ವಾ ಅಕ್ಕ? ಅದಕ್ಕೆ ಹೊಸ ಬಾಕ್ಸ್ ಇದು ಬೇಕು ಅಂತ ನಾನೇ ತಗೊಂಡಿದ್ದು. ಎಲ್ಲಾದರೂ ನಮ್ಮ ಯಜಮಾನ್ರು ಹೋಗ್ಬೇಕಾದ್ರೆ ಇರಲಿ, ಎಲ್ಲಾದ್ರಾಗೂ ಒಂದೊಂದು ಐಟಮ್ಸ್ ಹಾಕ್ಬಿಟ್ಟು ಕಳ್ಸೋಣ ಅಂತ ಹೇಳ್ಬಿಟ್ಟು ನಾನೇನೇ ಬೇಕಂತೇಳಿ ಬಾಕ್ಸ್ ಅಂತ ಮೊನ್ನೆ ತಗೊಂಡಿದ್ದೀನಿ. 15 ದಿನ ಆಗಿಲ್ಲ, ಆಗಲೇ ಇದನ್ನು ವೇಸ್ಟು ಅಂತ ಹೇಳ್ಬಿಟ್ಟು ಈಚೆ ಕಡೆ ಹೊರಗಡೆ ಯಾಕೆ ತಗೊಂಡು ಹೋಗ್ತಾ ಇದೆಯಾ ಅಕ್ಕ? ಅದು ನನಗೇನು ಗೊತ್ತು ನೀವು 15 ದಿನದಾಗ ತಗೊಂಡಿದ್ದೀರಾ ಅಂತ ಹೇಳಿ. ನಾನೆಲ್ಲೋ ಸುಮ್ಮನೆ ತುಂಬ ದಿನ ಹಳೆದೇನೋ ಅಂತ ಅನ್ಕೊಬಿಟ್ಟೆ ಅಷ್ಟೇನೆ. ಇದೇನು ತುಪ್ಪ 2 ಬಾಟ್ಲು ಎತ್ಕೊಂಡು ಹೋಗ್ತಾ ಇದೆಯಲ್ಲ, ಈ ತುಪ್ಪನ ಯಾಕೆ ಎತ್ಕೊಂಡು ಹೋಗ್ತಾ ಇದೆಯಾ? ಇದು ವೇಸ್ಟ್ ಇದು? ಇದು ಯಾಕೆ ವೇಸ್ಟ್ ಆಗ್ತೈತೆ? ಇದು ಮನೆಗೆ ಅಂತ ತಾನೇ ಇಕ್ಕಿರೋದು, ಮನೆಗೆ ಬಳಸೋ ಸಾಮಾನು ತಾನೆ. ಮತ್ತೆ ಇದನ್ನ ಎತ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೆ ನೀನು? 2 ಬಾಟ್ಲು ತುಪ್ಪನೂ ಎತ್ಕೊಂಡು? ಹಬ್ಬಬ್ಬಬ್ಬಬ್ಬ ಕಳ್ಳಿ. ಬಾಕ್ಸ್ ಸರಿ, ಬಾಕ್ಸ್ ಏನೋ ಪರವಾಗಿಲ್ಲ, ಒಪ್ಕೊಳ್ಳೋಣ. ಏನೋ ಬಾಕ್ಸು ಏನೋ ನಿಂಗೆ ಗೊತ್ತಿಲ್ಲ, ಹಳೇದೊಂದು ತಗೊಂಡೋಗಿ ಈಚೆ ಕಡೆಗೆ ಆಗ್ತಾ ಇದೆಯಾ ಅಂತ. ಈ ತುಪ್ಪ ಅಯ್ಯೋ, ಈ ತುಪ್ಪದ ಬಾಟ್ಲಾ? ನಾನೆಲ್ಲೋ ಬ್ಯಾರೆ ಏನೋ ಅನ್ಕೊಂಬಿಟ್ಟೆ. ಇದು ಹೆಂಗೆ ಬಂತು ಬ್ಯಾಗ್ ಒಳಗಡಿಕೆ? ಅಕ್ಕ, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಅಕ್ಕ. ನನಗೇನಕ್ಕ ಗೊತ್ತು? ಅದು ಭಾಳ ತುಂಬ್ಕೋಬೇಕಾರೆಲ್ಲ ಮಿಸ್ಟೇಕ್ ಆಗ್ಬಿಟ್ಟು ತುಂಬ್ಕೊಬಿಟ್ಟಿದ್ದೀನಿ ಅಷ್ಟೇ. ಜಸ್ಟ್ ಮಿಸ್ಟೇಕು. ಹಬ್ಬಬ್ಬಬ್ಬಬ್ಬ, ಬಾಯ್ ಬಿಟ್ರೆ ಎಷ್ಟು ಸುಳ್ಳು ಹೇಳ್ತೀಯಾ? ಎಷ್ಟು ದಿನದಿಂದ ನಡೆಸ್ತಾ ಇದ್ದೆ ಇದನ್ನೆಲ್ಲನೂ? ಹಳೆ ಸಾಮಾನುಗಳು ಈಚೆ ಕಡೆಗೆ ಬಿಸಾಕಕ್ಕೆ ಅಂತ ಹೇಳ್ಬಿಟ್ಟು ತಗೊಂಡಿದ್ದ? ಈಚೆ ಕಡೆ ಬಿಸಾಕಕ್ಕೆ ನನಗೆ ಪರವಾಗಿಲ್ವೇ? ಪರವಾಗಿಲ್ಲ, ಚೆನ್ನಾಗಿ ಹೇಳ್ತೀಯ ಎಲ್ಲನೂ. ಈಚೆ ಕಡೆ ಬಿಸಾಕಕ್ಕೆ, ಅಲ್ಲಿ ಬಿಸಾಕಕ್ಕೆ, ಇಲ್ಲಿ ಬಿಸಾಕಕ್ಕೆ ಅಂತ ಹೇಳಿ. ಇನ್ನು ಏನೇನು ತುಂಬ್ಕೊಂಡು ಹೋಗಿದೆ ನೋಡ್ತೀನಿ ಇರು. ಎಲ್ಲ ಕಿತ್ತೋದೊಳೆ. ಇದೇನೇ ಇದು? ಸೀರೆ ಕಣೆ ಇದು, ರೇಷ್ಮೆ ಸೀರೆ ಇದು. 15,000 ರೂಪಾಯಿ ರೇಷ್ಮೆ ಸೀರೆ ಕಣೆ ಇದು. ಇದನ್ನ ಯಾಕೆ ಬ್ಯಾಗ ತುಂಬ್ಕೊಂಡು ತಗೊಂಡು ಹೋಗ್ತಾ ಇದ್ದೆ ನೀನು? ಅಯ್ಯೋ ಅಕ್ಕ, ಇದು ಹಳೇ ಸೀರೆ ಕಂಡಂಗಾಯ್ತು ನನಗೆ. ಯಾವುದೋ ಹಳೇದು ಬಿಸಾಕ್ತಾರೇನೋ, ಸುಮ್ಮನೆ ಯಾಕೆ ವೇಸ್ಟ್ ಆಗಬೇಕು ಅಂತ ತುಂಬ್ಕೊಂಡೆ ಅಷ್ಟೇನೆ. ಅದು ನೋಡೋಕೆ ಅಷ್ಟೊಂದು 1,000 ರೂಪಾಯಿ ಸೀರೆ ಥರ ಕಾಣಿಸ್ತದೇನಕ್ಕ? ನೋಡಿದ್ರೆ ಒಳ್ಳೆ ಹಳೆ ಗುಡ್ಡೆ ಇದ್ದಂಗೆ ಐತೆ. ಅದಕ್ಕೆ ನಾನು ಹಳೆ ಸೀರೆ ಅಂತ ಹಂಗೆ ತುಂಬಿಟ್ಟೆ ಅಕ್ಕ. ಅಯ್ಯೋ ಅಕ್ಕ, ಬೇಕಂತ ಹಿಂಗೆಲ್ಲ ಮಾಡಲಿಲ್ಲ ಅಕ್ಕ ನಾನು. ಆ ತುಪ್ಪದ ಬಾಟ್ಲು ಅಂತ ನನಗೆ ಗೊತ್ತಿರಲಿಲ್ಲ ಅಕ್ಕ. ಆಮೇಲೆ ಇದು ಅಷ್ಟೇನೆ, ಸೀರೆ ಹಳೇ ಗುಡ್ಡೆ ಅಂದ್ಕೊಂಡು ಸುಮ್ಮನೆ ಇದು ಮಾಡಿದೆ ಅಕ್ಕ. ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ನಲ್ವಾ, ಅದಕ್ಕೇನೆ ಹಳೆ ಸೀರೆ ಬಿಸಾಕನ ಅಂತ ತಗೊಂಡೆ. ಅಲ್ಲ,
ಸೀರೆ ಇದು ಮಾಡ್ಬೇಕಾದ್ರೆ ಹಳೇದು ಹೊಸದು ಅದು ನಿನ್ಗೆ ಹೆಂಗೆ ಗೊತ್ತಿರ್ತತೆ? ಅದು ನಮ್ಮನ್ನ ಕೇಳಬೇಕು ತಾನೇ ನೀನು. ಇದು ಬಿಸಾಕ್ಲಾ ಬೇಕಾ ಬೇಡವಾ ಅಂತ ಮನೆಯವ್ರನ್ನೇ ಕೇಳಿದ್ದಂಗೆ ಅದು ಹೆಂಗೆ ನೀನು ಎತ್ಕೊಂಡು ಹೋಗ್ತೀಯಾ? ಮನೆಯವ್ರನ್ನ ಒಂದು ಮಾತು ಕೇಳಲ್ವಾ ನೀನು? ಬೇಕು ಬೇಡ ಏನು ಎತ್ತ ಅಂತ ನೀನು ಒಂದು ಮಾತು ಕೇಳಲ್ವೇನೆ ನೀನು? ಹಾ ಕೇಳೋಣ ಅಂತಾನೆ ಅನ್ಕೊಂಡಿದ್ದೆ ಅಕ್ಕ. ಕೇಳ್ಬೇಕಿತ್ತು ಇವಾಗ. ಮೊದಲು ಅತ್ತೆನ ಕೇಳೋಣ ಅಂತೇಳಿ ಈಚೆ ಕಡೆಗೆ ತಗೊಂಡು ಹೋಗ್ತಿದ್ದೆ ಅಷ್ಟೇನೆ. ಅತ್ತೆ ತೋರಿಸ್ಬಿಟ್ಟೇನೆ ತಗೊಂಡು ಹೋಗ್ತಿದ್ದೆ ಬಿಸಾಕಕ್ಕೆ. ಅಲ್ಲ ಅದು ಅತ್ತೆ ಯಾವಾಗೂನು ಅಯ್ಯೋ ಬಿಸಿದ್ದೀನಿ ಅಂತಿರ್ತಲ್ವಾ, ನೋಡ್ದಾಗೇನೆ ಅಲ್ಲ ನೋಡ್ದಾಗೆ ತಗೊಂಡು ಹೋಗೋಣ ಅಂತ ಸುಮ್ಮನೆ ಆಗ್ಬಿಟ್ಟೆ ಅಕ್ಕ. ಅಕ್ಕ ಇದು ಹೊಸ ಸೀರೆನಾ? ನನಗೆ ಇವಾಗೂ ಹಳೆ ಸೀರೆ ಥರನೇ ಕಾಣಿಸ್ತೈತೆ ಅಕ್ಕ. ನಿಮ್ಮ ಕಣ್ಗೇನೋ ಹೊಸದ್ರ ಥರ ಕಾಣಿಸ್ತಾ ಐತೇನೋ, ನನ್ನ ಕಣ್ಣಿಗೆ ಹಳೆದ್ರ ಥರನೇ ಕಾಣಿಸ್ತೈತೆ ಅಕ್ಕ. ಹ್ಞೂ ಇದೇನೆ ಇದೇನೆ ಚೊಂಬು ಹಿಡ್ಕೊಂಡಿದ್ಯಲ್ಲ ಇದನ್ನ. ಅಯ್ಯೋ ಅಕ್ಕ ಚೊಂಬು ಅಕ್ಕ, ಅದು ಹಳೇದಲ್ವಾ ಅಕ್ಕ? ಚೊಂಬು ವೇಸ್ಟ್ ಅಲ್ವಾ ಅಕ್ಕ? ಮನೆಗೆ ಹೊತ್ತು ಚೊಂಬು ಅಕ್ಕ ನಿಮ್ಮ ಮನೆಗೆ. ಅಷ್ಟೊಂದು ಚೊಂಬು ಏನಕ್ಕೆ ಅಂತ ಹೇಳ್ಬಿಟ್ಟು ಒಂದೇ ಒಂದು ಚೊಂಬು ತೆಗೆದು ಬ್ಯಾಗ್ ಹಾಕೊಂಡೆ ಅಷ್ಟೇ ಕಣಕ್ಕ. ತುಂಬ ಚೊಂಬಿದ್ವಲ್ಲ ತೊಳೆಯಕ್ಕೆ ನಿಮಗೂ ಕಷ್ಟ ಆಗಬಾರ್ದು ಅಂತ ಹೇಳಿ ನಾನೇ ತೊಳಿತಿದ್ನಲ್ವ, ಈಚೆ ಕಡೆ ಇಕ್ಬಿಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ತಗೊಂಡೆ ಅಕ್ಕ ಚೊಂಬನ್ನ. ನಿಜವಾಗೂ ಅಕ್ಕ. ಅಕ್ಕ ವೇಸ್ಟ್ ಅಲ್ವೇನಕ್ಕ? ಜಾಸ್ತಿ ಇದ್ರೆ ಏನಕ್ಕಕ್ಕ ಬಳಸ್ತೀರಾ ನೀವು? ವೇಸ್ಟ್ ಅಲ್ವೇನಕ್ಕ? ಈ ಸಾಮಾನುಗಳೆಲ್ಲ ವೇಸ್ಟ್ ಅಲ್ಲ ಲೋಫರ್, ನೀನೇ ದೊಡ್ಡ ವೇಸ್ಟು. ನೀನು ಹೇಳಿದ್ನಲ್ಲ ನಿನ್ನಷ್ಟು ವೇಸ್ಟು ಯಾರೂ ಇಲ್ಲ. ನೀನೇ ವೇಸ್ಟು ಅಂದರೆ ದೊಡ್ಡ ವೇಸ್ಟು ನೀನಂತೂ. ಲೋಫರ್ ತಗೊಂಡು ಬಂದು ಚೊಂಬಂತೆ, ಮನೆಗೆ 10 ಚೊಂಬಿದ್ರೆ 20 ಚೊಂಬಿದ್ರೇನು ಜಾಸ್ತಿ ಚೊಂಬವೆ ಅಂತ ಹೇಳ್ಬಿಟ್ಟು ಬಿಸಾಕ್ಬಿಡ್ತೀಯ ನೀನು? ಲೇ ಕಳ್ಳಿ, ಇದನ್ನೆಲ್ಲ ಎತ್ಕೊಂಡು ಎಲ್ಲಿ ಹೋಗ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಹೇಳು. ಬರಲಿ ಇರು, ಹತ್ತೆ ಬರಲಿ. ಏನೇನು ಐಟಮ್ ತುಂಬ್ಕೊಂಡು ಹೋಗ್ತಿದ್ಯಾ ನೀನು? ಅದು ನಮ್ಗೇನೆಯ ಮಣ್ಣೆರ್ಚಿ ಮೋಸ ಮಾಡಿ ಸುಳ್ಳೇಳಿ. ಅಯ್ಯೋ 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 ಬಿತ್ರಿ, ಇದು ನನ್ನ ಹೇರ್ ಸ್ಟ್ರೈಟ್ನರ್ ಅಲ್ವೇನೆ? ನಾನು ಹೊಸ ತಂದು ಇಟ್ಕೊಂಡಿರೋದು, ನೀನು ಯಾಕೆ ಎತ್ಕೊಂಡಿದ್ಯಾ? ಅಯ್ಯೋ ಅಕ್ಕ, ಇದು ಹೇರ್ ಸ್ಟ್ರೈಟ್ನರ್ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಕ್ಕ. ಹೌದಾ ಅಕ್ಕ, ಇದು ಹೇರ್ ಸ್ಟ್ರೈಟ್ನರ? ನಿಜವಾಗೂ ನನಗೆ ಗೊತ್ತಿರಲಿಲ್ಲ ಅಕ್ಕ. ಯಾವುದೋ ವೇಸ್ಟ್ ಸಾಮಾನು, ಸುಮ್ಮನೆ ಮನೆಗೆ ಇಕ್ಕೊಳ್ಳೋಕೆ ಜಾಗ ಇಲ್ಲ, ಸುಮ್ಮನೆ ಯಾಕೆ ದಂಡ ಅಂತ ಹೇಳಿ ನಾನೇ ಎತ್ಕೊಂಡು ಬಿಸಾಕನ ಅಲ್ಲ ಈಚೆ ಕಡೆ ಇಕ್ಕನ ಅಂತ ತಗೊಂಡು ಬಂದೆ ಅಷ್ಟೇ ಅಕ್ಕ. ನನಗಂತೂ ಗೊತ್ತಿಲ್ಲ ಇಷ್ಟೊಂದೆಲ್ಲನೂ ಅಲ್ಲ ಏರೆಲ್ಲ ಸ್ಟ್ರೈಟ್ ಮಾಡೋಕ್ಕೆ ಈ ಥರ ಇರ್ತದೆ ಗೊತ್ತವೆ ಅಂತ ಗೊತ್ತಿರಲಿಲ್ಲ ನನಗೆ. ಎಲ್ಲ ಬಡ್ಡಿ. ಏಯ್ ಸರಿಯಾಗಿ ನಿಜ ಹೇಳೆ ಕಳ್ಳಿ, ಇದನ್ನೆಲ್ಲ ಎತ್ಕೊಂಡು ನಿಮ್ಮ ಮನೆಗೆ ಹೊರಟಿದ್ದೆ ತಾನೇ? ಇವ್ಯಾವು ವೇಸ್ಟ್ ಸಾಮಾನಲ್ಲ, ಇವೆಲ್ಲ ಬೇಕಾಗಿರೋ ಸಾಮಾನುಗಳೇನೆ. ಸೀರೆ, ತುಪ್ಪ, ಚೊಂಬು, ಈ ಬಾಕ್ಸುಗಳು. ಮಳ್ಳಿ ಎತ್ಕೊಂಡು ನಿಮ್ಮ ಮನೆಗೆ ಎತ್ಕೊಂಡು ಹೋಗ್ಬಿಟ್ಟು ಆರಾಮಾಗಿ ಬಚ್ಚಿಕಂತ ಇದೆಯಲ್ಲನೂ. ಮನೆ ನಾನು 2 ಲಿಪ್ಸ್ಟಿಕ್ ಕಾಣಿಸ್ಲಿಲ್ಲ, ಆ ಲಿಪ್ಸ್ಟಿಕ್ಕು ನೀನು ಎತ್ಕೊಂಡು ಹೋಗಿದ್ಯಾ ಅಂತ ಅನ್ನಿಸ್ತದೆ ಅಲ್ವಾ? ಅಯ್ಯೋ ಅಕ್ಕ, ನನ್ನ ನ್ಯಾಚುರಲ್ ಬ್ಯೂಟಿ. ಹಾಗೆಲ್ಲ ನಾನು ಲಿಪ್ಸ್ಟಿಕ್ ಎಲ್ಲ ಹಚ್ಕೊಳೋದೆಲ್ಲ ಎಲ್ಲ ಇಲ್ಲ. ನನ್ನ ನ್ಯಾಚುರಲ್ ಬ್ಯೂಟಿ. ನಾವಿನೇನು ಕಿತ್ತೋದಂಗಿದೀವ ನಾವು? ನೋಡು, ತುಂಬ ಸಾಮಾನು ಕಳ್ತನ ಮಾಡ್ತಾ ಇದೆಯಾ ನೀನಂತೂ. ಇದು ಫಸ್ಟ್ ಟೈಮಾ ಇಲ್ಲ ಎಷ್ಟು ಟೈಮು? ಅತ್ತೆ ಬರಲಿ ಬಿದ್ದಿರಲಿಲ್ಲೇನೆ ಎಲ್ಲ ತೋರಿಸಿ ನಿನಗೆ ಗ್ರಾಚಾರ ಬಿಡಿಸ್ತೀನಿ, ಅವಾಗೇನೆ ನನಗೆ ಸಮಾಧಾನ ಆಗೋದು. ಅತ್ತೆ ನಿನ್ನ ತಲೆ ಮೇಲೆ ಇಟ್ಕೊಂಡು ಕೂರಿಸ್ಕೊಂಡ್ಬಿಟ್ಟೈತೆ ನೀನು. ಅಯ್ಯೋ ನನ್ನ ಸೊಸೆ ಅನ್ನಂಗೆ ನಿನಗೆ ಐತೆ ಬಾ ಮಾರಿ ಹಬ್ಬ ಬಿತ್ರಿ. ಎಲ್ಲ ಎತ್ಕೊಂಡು ಬ್ಯಾಗಿಗೆ ತುಂಬ್ಕೊಂಡು ಏನು ಧೈರ್ಯವಾಗಿ ರಾಜ ರೋಷವಾಗಿ ಆರಾಮಾಗಿ ಎತ್ಕೊಂಡು ಹೋಗ್ತಾವಳೆ. ಕೇಳಿದ್ರೆ ವೇಸ್ಟ್ ಸಾಮಾನು, ಬಾಯ್ ಬಿಟ್ಟು ಸತ್ಯನೂ ಒಪ್ಕೊಳ್ಳಲ್ವಲ್ಲ. ವೇಸ್ಟ್ ಸಾಮಾನಂತೆ, ವೇಸ್ಟ್ ಸಾಮಾನು. ನೀನೇ ದೊಡ್ಡ ವೇಸ್ಟು. ಆದರೆ ನಮ್ಮ ಮನೆಗಿರೋ ಸಾಮಾನೆಲ್ಲ ವೇಸ್ಟ್ ಸಾಮಾನು ನಿನಗೆ. ಹಾಗೆಲ್ಲ ಅನ್ಬೇಡಿ ಅಕ್ಕ, ನಾನು ಕಳ್ಳಿ ಅಲ್ಲ. ನನ್ನ ಮುಖ ನೋಡಿದ್ರೆ ಕಳ್ತನ ಮಾಡೋಳ ಥರ ನಾನು ಕಾಣಿಸ್ತೀನಿ. ನೀವು ಬೇಕಾದರೆ ನೋಡಿ ಹೆಂಗೆ ಬೇಕಾದ್ರೂ ಪರೀಕ್ಷೆ ಮಾಡ್ಕೊಳ್ಳಿ. ನೀವು ಯಾರಿಗೆ ಬೇಕಾದರೂ ಏನಾರು ಹೇಳಿ, ನಾನಂತೂ ಅಂಥ ಕೆಲಸ ಮಾಡೋಳಲ್ಲ. ನಾನು ತುಂಬ ಒಳ್ಳೆಯವಳಕ್ಕ, ನೀವೇನು ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ. ಅತ್ತೆ ಬರಲಿ, ಆಮೇಲೆ ತಪ್ಪು ತಿಳ್ಕೊಬೇಕಾ ಏನು ತಿಳ್ಕೊಬೇಕು ಅಂತೇಳಿ ಆಮೇಲೆ ತೋರಿಸ್ತೀನಿ. ಬರಲಿ